ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಭಗವದ್ಗೀತೆಯ 17ನೇ ಅಧ್ಯಾಯದ ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ಈ ಅಧ್ಯಾಯದ ಹೆಸರು ಶ್ರದ್ಧಾತ್ರಯ ವಿಭಾಗ ಯೋಗ. ನಾವು ಹಿಂದಿನ 16ನೇ ಅಧ್ಯಾಯದ ವಿವರಣೆ ಸಮಯದಲ್ಲೇ ಇದನ್ನು ತಿಳಿಸಲಾಗಿತ್ತು. ಏನು ಅಂದರೆ 16 ಮತ್ತು 17ನೇ ಅಧ್ಯಾಯ ಎರಡೂ ಒಬ್ಬ ಆಧ್ಯಾತ್ಮ ಸಾಧಕನಿಗೆ ಬಹಳ ಮುಖ್ಯವಾದ 2 ಅಧ್ಯಾಯಗಳು. ಸಾಧನೆಯ ದೃಷ್ಟಿಯಿಂದ ಈ 2 ಅಧ್ಯಾಯಗಳು ಬಹಳ ಪ್ರಮುಖವಾದವು. ಯಾತಕ್ಕೆ ಸಾಧನೆಯ ದೃಷ್ಟಿಯಿಂದ ಈ 2 ಅಧ್ಯಾಯಗಳು ಬಹಳ ಮುಖ್ಯ ಆಗತ್ತೆ? ಆಧ್ಯಾತ್ಮ ಸಾಧನೆ ಯಾತಕ್ಕಾಗಿ ಮಾಡ್ತೀವಿ ನಾವು? ಸಾಧನೆಯ ಮೂಲಕ ಮನಸ್ಸಿನ ಶುದ್ಧೀಕರಣ ಅಥವಾ ಮನಸ್ಸನ್ನು ಪವಿತ್ರಗೊಳಿಸೋದು, ಆರ್ ಪ್ಯೂರಿಫಿಕೇಷನ್ ಆಫ್ ಮೈಂಡ್. ಅದು ಯಾತಕ್ಕಾಗಿ ಮಾಡಬೇಕು? ಮನಸ್ಸನ್ನು ಯಾಕೆ ಶುದ್ಧವಾಗಿ ಮಾಡ್ಕೋಬೇಕು? ಯಾಕೆ ಅಂದರೆ ಯಾವ ಮನಸ್ಸು ಶುದ್ಧವಾಗಿರುತ್ತೆ, ಪವಿತ್ರವಾಗಿರುತ್ತೆ, ಶುದ್ಧವಾದ ಪವಿತ್ರವಾದ ಮನಸ್ಸು ಅಂದರೆ ಯಾವ ಮನಸ್ಸು ಸದಾ ಶಾಂತಿ ಸಮಾಧಾನದಿಂದ ಪ್ರಸನ್ನವಾಗಿರುತ್ತೆ, ಅಂತಹ ಮನಸ್ಸಿನಿಂದ ಶ್ರೇಷ್ಠವಾದ ಪರಮಾತ್ಮ ತತ್ವ ಅಥವಾ ಸತ್ಯದ ಪರಮ ಸತ್ಯದ ಗೋಚರ ಅಲ್ಲಿ ಆಗತ್ತೆ. ಪರಮಾತ್ಮ ಅಥವಾ ಸತ್ಯ ಎರಡೂ ಒಂದೇ. ಆ ಸತ್ಯದ ಆ ಜ್ಞಾನದ ಸಾಕ್ಷಾತ್ಕಾರ ಆಗಬೇಕಾದರೆ ಮನಸ್ಸು ಶುದ್ಧವಾಗಿರಬೇಕು. ಹಿಂದಿನ 16ನೇ ಅಧ್ಯಾಯದಲ್ಲಿ ಸದ್ಗುಣಗಳನ್ನು ಹೆಚ್ಚು ಬೆಳೆಸ್ಕೋಬೇಕು, ಅದು ದೈವಿ ಸಂಪತ್ತು, ಅದರಿಂದ ಮನಸ್ಸು ಶುದ್ಧವಾಗುತ್ತೆ ಅಥವಾ ಶಾಂತಿ ಸಮಾಧಾನದಿಂದ ಇರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ನಮಗೆ ಸ್ಪಷ್ಟ ಆಯಿತು, ಆತ್ಮ ಸಾಕ್ಷಾತ್ಕಾರಕ್ಕೆ ಅಥವಾ ದೈವ ಸಾಕ್ಷಾತ್ಕಾರಕ್ಕೆ ಶುದ್ಧವಾದ ಮನಸ್ಸು ಬಹಳ ಅತ್ಯವಶ್ಯಕ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಇರಬೇಕಾದ ಮುಖ್ಯವಾದ ಅರ್ಹತೆ ಬೇರೆ ಏನೂ ಅಲ್ಲ, ಶುದ್ಧವಾದ ಮನಸ್ಸು, ಪ್ಯೂರ್ ಮೈಂಡ್. ಇದು ತುಂಬ ಮುಖ್ಯ. ಅದಕ್ಕಾಗಿ ಈ 2 ಅಧ್ಯಾಯಗಳಲ್ಲಿ ಕೃಷ್ಣ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತಾನೆ. ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆತ್ಮಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗಲಿ ಅನ್ನೋದೇ ಅಧ್ಯಾಯದ ಮುಖ್ಯ ಉದ್ದೇಶ. ಈಗ ಪ್ರಶ್ನೆ ಬರುತ್ತೆ, ಅರ್ಥ ಆಯಿತು, ಶುದ್ಧ ಮನಸ್ಸು ಆಧ್ಯಾತ್ಮ ಸಾಧನೆಗೆ ಮುಖ್ಯ. ಆದರೆ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೀಗ.
ಅಲ್ವಾ? ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಮುಖವಾದ ಕೆಲವು ಸಜೆಷನ್ಸು ಈ ಅಧ್ಯಾಯದಲ್ಲಿ ಕೃಷ್ಣ ನಮಗೆ ತಿಳಿಸ್ತಾನೆ. 4 ಮುಖ್ಯವಾದ ವಿಷಯಗಳನ್ನು ಇಲ್ಲಿ ಕೃಷ್ಣ ಚರ್ಚೆಗೆ ತಗೋತಾನೆ. ಅದು ಯಾವುದು ಅಂದರೆ ಆಹಾರ, ಯಜ್ಞ, ದಾನ, ತಪಸ್ಸು. ಇದನ್ನು ಹೇಗೆ ಮಾಡಬೇಕು, ಯಾವ ಭಾವನೆಯಲ್ಲಿ ಮಾಡಬೇಕು ಅನ್ನೋದನ್ನು ಈ ಇಡೀ ಅಧ್ಯಾಯದ ಪ್ರಮುಖ 4 ವಿಷಯಗಳು ಆಹಾರ, ಯಜ್ಞ, ದಾನ, ತಪಸ್ಸು. ನಿಮಗೆ ಆಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿಬೇಕು ಅಂದರೆ ಶುದ್ಧವಾದ ಮನಸ್ಸಿರಬೇಕು. ಅದು ಅತ್ಯವಶ್ಯಕ ಅಂತ ಗೊತ್ತಾಯಿತು. ಶುದ್ಧ ಮನಸ್ಸಿಗೆ ಸಾತ್ವಿಕವಾದ ಆಹಾರವನ್ನು ತಗೋಬೇಕು. ಆಹಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರಿಂದ ಶುದ್ಧವಾದ ಸಾತ್ವಿಕ ಆಹಾರ ಶುದ್ಧ ಮನಸ್ಸಿಗೆ ಬಹಳ ಮುಖ್ಯ ಅಂಶ ಅಂತ ಒಂದು ಗೊತ್ತಾಗುತ್ತೆ. ಅದೇ ರೀತಿ ಸಾತ್ವಿಕ ಭಾವನೆಯಿಂದ ದಾನವನ್ನು ಮಾಡಬೇಕು, ಸಾತ್ವಿಕವಾದ ತಪಸ್ಸನ್ನು ಆಚರಿಸಬೇಕು, ಸಾತ್ವಿಕವಾದ ಉಪಾಸನೆ ಅಥವಾ ಯಜ್ಞವನ್ನು ಮಾಡಬೇಕು. ಇದರೆಲ್ಲದರಿಂದ ಈ ರೀತಿಯಾಗಿ ನಾವು ನಮ್ಮ ಆಹಾರ, ದಾನ, ಯಜ್ಞ, ತಪ ಇದರ ಸಾತ್ವಿಕ ರೀತಿಯಲ್ಲಿ ಆಚರಣೆ ಮಾಡೋದರಿಂದ ಮನಸ್ಸು ಶುದ್ಧವಾಗಿರುತ್ತೆ, ಶುದ್ಧ ಸತ್ವದಲ್ಲಿ ಇರುತ್ತೆ. ಆತ್ಮಜ್ಞಾನ ಪಡ್ಕೊಳ್ಳೋಕ್ಕೆ ಅದಕ್ಕೆ ಬಹಳ ಸಹಾಯಕವಾಗಿರುತ್ತೆ. ಈ ಆಹಾರ, ಯಜ್ಞ, ದಾನ, ತಪ ಇದು ಯಾತಕ್ಕೆ ಬಹಳ ಪ್ರಮುಖ ಅಂಶಗಳಾಗತ್ತೆ ಅಂತ ನಾವು ಯೋಚನೆ ಮಾಡಿದರೆ, ನಮ್ಮ ಜೀವನದಲ್ಲಿ ಸಹ ಇದು 4 ಪ್ರಮುಖ ಅಂಶಗಳು. ಅದು ಹೇಗೆ ಅಂತ ನೋಡೋಣ. ನಮ್ಮ ಇಡೀ ಜೀವನ ನಾವು ಯಾವುದೇ ಒಂದು ಕೆಲಸ ಸರಿಯಾದ ರೀತಿಯಲ್ಲಿ ಮಾಡಬೇಕಾದರೂ ಸಹ ಮೊದಲು ಕೆಲಸಕ್ಕೆ ಮಾಡಲು ಅತ್ಯವಶ್ಯಕವಾದ ಸಾಮಾನುಗಳನ್ನು ಸ್ವಾಧೀನಪಡಿಸ್ಕೊಳ್ಳೋದು ಅಥವಾ ಅದನ್ನು ಅಕ್ವೈರ್ ಮಾಡ್ಕೊಳ್ಳೋದು. 2ನೇದು, ಯಾವುದನ್ನು ನಮ್ಮ ಸ್ವಾಧೀನದಲ್ಲಿದೆ ಅದರ ರಕ್ಷಣೆ ಮಾಡೋದು. 3ನೇದು, ಅದನ್ನು ಸರಿಯಾದ ಡೈರೆಕ್ಷನ್ನಲ್ಲಿ, ಸರಿಯಾದ ದಾರಿಯಲ್ಲಿ ಅದನ್ನು ನಿರ್ದೇಶನ ಮಾಡೋದು, ಅದನ್ನು ಚಾನಲೈಸ್ ಮಾಡೋದು. 4ನೇದು, ಅದರ ಉಪಯೋಗ, ಸರಿಯಾದ ರೀತಿಯಲ್ಲಿ ಉಪಯೋಗ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಚೆನ್ನಾಗಿ ಮಳೆ ಬರೋ ಜಾಗದಲ್ಲಿ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಲ್ವಾ? ನೀರನ್ನ ಫಸ್ಟು ಅಲ್ಲಿ ಕಲೆಕ್ಟ್ ಮಾಡ್ಕೋತಾರೆ, ಆಮೇಲೆ ಅದನ್ನು ರಕ್ಷಣೆ ಮಾಡ್ತಾರೆ ನೀರನ್ನ. ಆಮೇಲೆ ಸರಿಯಾದ ಎಲ್ಲಿಗೆ ಯಾವ ಹೊಲಗಳಿಗೆ ಅದನ್ನು ಕಳಿಸ್ಬೇಕೋ ಅದನ್ನು ಕಾಲುವೆಗಳ ಮೂಲಕ ಚಾನಲೈಸ್ ಮಾಡ್ತಾರೆ, ಅಂದರೆ ಆ ಹೊಲಗಳಿಗೆ ತಲುಪಿಸ್ತಾರೆ ನೀರನ್ನ. ಅದರ ಅಪ್ಲಿಕೇಶನ್ ಅದು ಯೂಸ್ ಆಗುತ್ತೆ. ಅಂದರೆ ಮೊದಲು ಅವಶ್ಯಕವಾದ ಸಾಮಾನುಗಳನ್ನ ಪಡ್ಕೊಳ್ಳೋದು, ರಕ್ಷಣೆ ಮಾಡೋದು, ಸರಿಯಾದ ಡೈರೆಕ್ಷನ್ನಲ್ಲಿ ಅದನ್ನು ಉಪಯೋಗ ಮಾಡೋದು. ಆಧ್ಯಾತ್ಮ ಸಾಧನೆಗೆ ಬಂದರೂ ಸಹ ಇದೆ. ನಮ್ಮಲ್ಲಿ ಬಹಳ ಶಕ್ತಿ ಇದೆ, ಎನರ್ಜಿ ಇದೆ. ನಾವು ಅದನ್ನು ದಿನ ಬೇರೆ ಎಷ್ಟೋ ಸತಿ ಉಪಯೋಗ ಇಲ್ಲದೇ ಇರುವಂತಹ ಕೆಲಸಗಳಿಗೆ ಅದನ್ನು ಉಪಯೋಗಿಸ್ತೀವಿ. ಆಧ್ಯಾತ್ಮ ಸಾಧನೆಯಲ್ಲಿ ನಮ್ಮ ಶಕ್ತಿಯನ್ನು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡಿ ಅದನ್ನು ಸರಿಯಾದ ಡೈರೆಕ್ಷನ್ನಲ್ಲಿ ಅದನ್ನು ತೊಗೊಂಡು ಹೋಗಿ ಅದನ್ನು ಅಪ್ಲೈ ಮಾಡಬೇಕು. ಇದು 4 ಮಾಡೋದು. ಮೊದಲು ಏನು, ಸರಿಯಾದ ಆಹಾರ, ಸಾತ್ವಿಕ ಆಹಾರ ತಗೊಳ್ಳೋದ್ರಿಂದ ಶಕ್ತಿ ಬರುತ್ತೆ. ನೆಕ್ಸ್ಟು ಎನರ್ಜಿ, ಸಾತ್ವಿಕ ಆಹಾರದಿಂದ ಎನರ್ಜಿ ಬಂದಿದೆ, ಅದನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ತಪಸ್ಸು, ಕನ್ಸರ್ವೇಷನ್ ಮಾಡೋದು. ನಂತರ ಅದನ್ನು ಯಾವುದನ್ನು ನಾವು ರಕ್ಷಣೆ ಮಾಡಿದ್ದೀವಿ ಅದನ್ನು ಸರಿಯಾದ ಇದಕ್ಕೆ ಉಪಯೋಗಿಸ್ಕೊಳ್ಳೋದು, ಸರಿಯಾದ ಕಾರ್ಯಕ್ಕೆ, ಯಜ್ಞ. ಮತ್ತು ಸರಿಯಾದ ಚಾನಲೈಸ್ ಮಾಡಿದ್ವಿ, ಈಗ ಅದನ್ನು ಅಪ್ಲೈ ಮಾಡೋದು, ದಾನ ಮಾಡೋದು. ಈ ರೀತಿಯಾಗಿ ನಮ್ಮ ಸಾಧನೆ ಇದ್ದರೆ, ನಮ್ಮ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿದರೆ, ಸರಿಯಾದ ಆಹಾರ ತಗೊಂಡು ಶಕ್ತಿ ಪಡ್ಕೊಳ್ಳೋದು, ಅದನ್ನು ತಪಸ್ಸಿನ ಮೂಲಕ ಶಕ್ತಿಯನ್ನು ನಾವು ರಕ್ಷಣೆ ಮಾಡೋದು, ನಂತರ ಅದನ್ನು ಯಜ್ಞದ ಮೂಲಕ ಸರಿಯಾದ ಡೈರೆಕ್ಷನ್ ಕೊಡೋದು, ಮತ್ತು ದಾನವನ್ನು ಮಾಡೋದು. ಇದು ಮಾಡೋದ್ರಿಂದ ಮನಸ್ಸು
ಶುದ್ಧ ಸತ್ವದಲ್ಲಿ ನಿಲ್ಲುತ್ತೆ. ಯಾವಾಗ ಮನಸ್ಸು ಶುದ್ಧ ಸತ್ವದಲ್ಲಿ ನಿಲ್ಲುತ್ತೆ ಆಗ ಅದಕ್ಕೆ ಆತ್ಮಜ್ಞಾನ ಪಡ್ಕೊಳ್ಳೋಕ್ಕೆ ಒಳ್ಳೆ ಡ್ರೈ ಸ್ಪಾಂಜ್ ನೀರಿಗೆ ಹಾಕಿದ್ರೆ ಹೆಂಗೆ ನೀರನ್ನ ಹೀರ್ಕೊಳ್ಳುತ್ತೋ ಶುದ್ಧವಾದ ಮನಸ್ಸು ಹಾಗೆ ಆತ್ಮಜ್ಞಾನವನ್ನು ಗ್ರಹಿಸಿಬಿಡುತ್ತೆ. ಇಷ್ಟು ಪೀಠಿಕೆಯೊಂದಿಗೆ ಅಧ್ಯಾಯವನ್ನು ನಾವು ಈಗ ನೋಡೋಣ. ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಗೊತ್ತುಪಡಿಸೋದಕ್ಕೆ ಶಾಸ್ತ್ರನೇ ಪ್ರಮಾಣ ಅಂತ ಹೇಳ್ತಾನೆ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅದನ್ನು ತಿಳಿದೇ ಕರ್ಮವನ್ನು ಮಾಡಬೇಕು. ಅಂದರೆ ವೇದಗಳಲ್ಲಿ ಹೇಳಿದೆ ಇದು ಬೇಕು, ಇದು ಮಾಡಬಾರ್ದು, ಇದು ಮಾಡಬೇಕು ಅಂತ. ವಿಧಿ ಮತ್ತು ನಿಷೇಧ ಅಂತಾರೆ. ಇದು ಅದನ್ನು ಸರಿಯಾಗಿ ತಿಳ್ಕೊಂಡೇ ಕರ್ಮವನ್ನು ಮಾಡಬೇಕು. ಶಾಸ್ತ್ರವೇ ಪ್ರಮಾಣ ಅಂತ 16ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿರ್ತಾನೆ. ಅದನ್ನು ಕೇಳಿದ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಕೃಷ್ಣ, ಯಾರು ಶಾಸ್ತ್ರದ ವಿಧಿಯನ್ನು ಬಿಟ್ಬಿಡ್ತಾರೆ ಆದರೆ ಶ್ರದ್ಧೆ ಇದೆ ಅವರಲ್ಲಿ, ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ, ಆದರೆ ಶಾಸ್ತ್ರ ತಿಳಿದಿಲ್ಲ ಅವರು, ಅಂಥವರ ಗತಿ ಏನಾಗತ್ತೆ? ಅಂಥವನ ಶ್ರದ್ಧೆ ಯಾವ ರೀತಿ ಇರುತ್ತೆ? ಅದನ್ನು ಸಾತ್ವಿಕ ಅನ್ಬೇಕೋ, ರಾಜಸಿಕ ಅನ್ಬೇಕೋ, ತಾಮಸಿಕ ಅನ್ಬೇಕೋ? ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದು ಅವ್ರಿಗೆ ತಿಳಿದಿಲ್ಲ, ಆದರೆ ಅವರ ಹಿಂದಿಂದ ಮನೆಯಲ್ಲಿ ಮಾಡ್ಕೊಂಬಂದಿದ್ದಾರೆ ದೊಡ್ಡವರು ಆಚರಣೆಗಳನ್ನ ಮಾಡ್ಕೊಂಬಂದಿರ್ತಾರಲ್ಲ, ಅದರ ಆಧಾರದ ಮೇಲೆ ಕರ್ಮವನ್ನು ಮಾಡ್ತಾರೆ. ಇವ್ರಿಗೇನೂ ಗೊತ್ತಿಲ್ಲ, ಹಿಂದೆ ಇವರ ಮನೆಯಲ್ಲಿ ಮಾಡ್ಕೊಂಡು ಬಂದಿರ್ತಾರಲ್ಲ ಆಚರಣೆ, ಅದನ್ನು ಶ್ರದ್ಧೆಯಿಂದ ಮಾಡ್ತಾರೆ. ಅಂಥವರ ನಿಷ್ಠೆ ಎಂಥದ್ದು? ಅವ್ರದ್ದು ಸಾತ್ವಿಕ ಸ್ವಭಾವನೋ ರಾಜಸಿಕನೋ ತಾಮಸಿಕನೋ ಹೇಗೆ ತಿಳಿಯೋದು ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಪರಮಾತ್ಮ ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಉಂಟಾದ ಶ್ರದ್ಧೆ. ಈಗ ಶಾಸ್ತ್ರದಲ್ಲಿ ಅವ್ರಿಗೆ ಜ್ಞಾನ ಇಲ್ಲ. ಶಾಸ್ತ್ರ ಅಂದರೆ ವೇದ, ಭಗವದ್ಗೀತೆ, ಇದರ ಜ್ಞಾನ ಇಲ್ಲ, ಆದರೆ ಶ್ರದ್ಧೆ ಇದೆ ತುಂಬ. ತಮ್ಮ ಹಿಂದಿನವರು ಮಾಡ್ಕೊಂಬಂದಿದ್ದನ್ನು ನಡೆಸ್ಕೊಂಡು ಹೋಗ್ತಾರೆ. ಅಂತಹವರ ಒಂದು ನಿಷ್ಠೆನ ಅವರ ಸ್ವಭಾವದ ಮೇಲೆ ಅದು ಡಿಪೆಂಡ್ ಆಗತ್ತೆ, ಅವರ ಸ್ವಭಾವವನ್ನು ಅವಲಂಬಿಸಿರುತ್ತೆ. ಪ್ರತಿಯೊಂದು ಜೀವಾತ್ಮರಿಗೂ ಒಂದೊಂದು ಸ್ವಭಾವ ಇರುತ್ತೆ. ಅವರ ಸ್ವಭಾವದ ಮೂಲಕನೇ ಅವರಲ್ಲಿ ಶ್ರದ್ಧೆ ಉಂಟಾಗುತ್ತೆ. ಅಂದರೆ ಅವರ ಸಾತ್ವಿಕ ಸ್ವಭಾವನೋ ರಾಜಸಿಕ ತಾಮಸಿಕ ಅಂತ 3 ಬಗೆಯ ಅವರ ಪ್ರಕೃತಿಯ 3 ಗುಣಗಳಿದೆಯಲ್ಲ, ಸತೋ ರಜೋ ತಮೋ ಗುಣಗಳಿಂದ 3 ಬಗೆಯ ಶ್ರದ್ಧೆಗಳು ಉಂಟಾಗತ್ತೆ. ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ 3 ಬಗೆಯದಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ಅವರವರ ಅಂತಃಕರಣಕ್ಕೆ ತಕ್ಕಂತೆ ಅವರ ಶ್ರದ್ಧೆ ಇರುತ್ತೆ. ಅಂತಃಕರಣ ಅಂದರೆ ಮನಸ್ಸು, ಬುದ್ಧಿ, ಅವರು ಹಿಂದಿಂದ ಪಡ್ಕೊಂಬಂದಂತಹ ಸಂಸ್ಕಾರಗಳು. ಯಾಕೆ ಅಂದರೆ ಇಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡೋಕ್ಕೆ ಶಾಸ್ತ್ರ ಇಲ್ಲ. ಅಂದರೆ ಶಾಸ್ತ್ರವನ್ನು ಅವರು ಓದಿಲ್ಲ, ಅದರ ತಿಳುವಳಿಕೆ ಇಲ್ಲ ಅವರಿಗೆ. ಆದರೆ ಅವರ ದೊಡ್ಡವರ ಆಚರಣೆಗಳನ್ನ ಗಮನಿಸ್ತಾ ಇರ್ತಾರೆ. ಅವರು ಗಮನಿಸಿ ಎಲ್ಲವನ್ನೂ ಅವರು ರೂಢಿಸ್ಕೊಳ್ಳಲ್ಲ, ತನ್ನ ಸ್ವಭಾವಕ್ಕೆ ತಕ್ಕಂತಹ ಆಚರಣೆಗಳನ್ನ ರೂಢಿ ಮಾಡಿಸ್ಕೋತಾರೆ, ಅದರಲ್ಲಿ ಶ್ರದ್ಧೆ ಬೆಳೆಸ್ಕೋತಾರೆ. ಶಾಸ್ತ್ರದ ಜ್ಞಾನ ಯಾರಿಗಿದೆ, ಈಗ ಚೆನ್ನಾಗಿ ವೇದವನ್ನು ಓದಿದ್ದಾನೆ, ಭಗವದ್ಗೀತೆಯನ್ನು ತಿಳ್ಕೊಂಡಿದ್ದಾನೆ, ಅಂತಹ ಶಾಸ್ತ್ರದ ಜ್ಞಾನ ಇದ್ದವನು ಶಾಸ್ತ್ರದಲ್ಲಿ ಹೇಳಿದ ವಿಧಿ ವಿಧಾನಗಳನ್ನ ಚೆನ್ನಾಗಿ ಅನುಸರಿಸಿ ಸಾತ್ವಿಕ ಶ್ರದ್ಧೆ ಇರುತ್ತವನಿಗೆ. ಯಾಕೆ ಅಂದರೆ ಶಾಸ್ತ್ರ ಯಾವಾಗಲೂ ಮಾರ್ಗದರ್ಶನ ಮಾಡೋದು ಸಾತ್ವಿಕ ಆಗಿರುತ್ತೆ. ಅದು ರಜೋ ಮತ್ತು ತಮೋ ಗುಣಗಳನ್ನ ಅದು ಎನ್ಕರೇಜ್ ಮಾಡಲ್ಲ. ಶಾಸ್ತ್ರವನ್ನು ಫಾಲೋ ಮಾಡಿದ್ರೆ ನೀವು ಯಾವ ಪ್ರಾಬ್ಲಮ್ಮು ಇಲ್ಲ, ಸತ್ವದಲ್ಲೇ ಇರ್ತಾರೆ. ಆದರೆ ಕೆಲವರಿಗೆ ಶಾಸ್ತ್ರದ ಜ್ಞಾನ ಇರೋದಿಲ್ಲ. ತಮ್ಮ ಹಿಂದಿನವರು ಮಾಡಿದ್ದನ್ನು ಗಮನಿಸಿ ತನ್ನ ಸ್ವಭಾವಕ್ಕೆ ತಕ್ಕಂತೆ ಶ್ರದ್ಧೆಯನ್ನು ಬೆಳೆಸ್ಕೊತಾನೆ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾನೆ, ಅವರವರ ಒಂದು ಸಂಸ್ಕಾರ, ಅವರ ಶ್ರದ್ಧೆ ಹೇಗಿರುತ್ತೋ ಅವರು ಹಾಗೇ ಇರ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ನೀವು ನೋಡಿದ್ರೆ ಅವನ ಶ್ರದ್ಧೆಗೆ ಅನುಸಾರವಾಗೇ ಅವನ ಸ್ವರೂಪ ಇರುತ್ತೆ. ಅವನು ತಾನು ಪೂಜಿಸೋ ದೇವತೆಯ ಸ್ವಭಾವವನ್ನು
ತನ್ನ ಮನಸ್ಸಿಗೆ ಹಿಡಿಸುವಂತಹ ದೇವರನ್ನು ಅವನು ಪೂಜೆ ಮಾಡ್ತಾನೆ. ಅದರಲ್ಲೇ ಗೊತ್ತಾಗತ್ತೆ ಅವನ ಶ್ರದ್ಧೆ ಸಾತ್ವಿಕವೋ ರಾಜಸಿಕವೋ ತಾಮಸಿಕವೋ ಯಾವುದು ಅಂತ ಅಲ್ಲಿ ನಿಶ್ಚಯ ಆಗತ್ತೆ. ಅಷ್ಟೇ ಅಲ್ಲ, ಅವನು ತನಗೆ ಬೇಕನ್ನಿಸುವಂತಹ ಆಹಾರ, ತನಗೆ ಬೇಕಾದ ರೀತಿ ಯಜ್ಞ, ತನಗೆ ಯಜ್ಞ ಅಂದರೆ ಪೂಜೆ, ಯಜ್ಞಗಳನ್ನ ಮಾಡೋದು, ದಾನ, ತಪಸ್ಸು ಎಲ್ಲ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಮಾಡ್ತಾನೆ. ಅದನ್ನು ಇಲ್ಲಿ ಪರಮಾತ್ಮ 3 ಬಗೆಯಾಗಿ ವಿಂಗಡಣೆ ಮಾಡ್ತಾನೆ. ಅಂದರೆ ಶಾಸ್ತ್ರದ ಜ್ಞಾನ ಇಲ್ಲ, ಆದರೆ ತನ್ನ ಶ್ರದ್ಧೆಗೆ ಅನುಸಾರವಾಗಿ ಅವನು ತಗೊಳ್ಳೋಂಥ ಆಹಾರ, ಯಜ್ಞ, ದಾನ, ತಪಸ್ಸು ಅದನ್ನು 3 ಭಾಗವಾಗಿ ತಿಳಿಸ್ತಾನೆ ಕೃಷ್ಣ. ಅದರಲ್ಲಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಸಾತ್ವಿಕವಾದಂತಹ ದನ್ನು ನಾವು ಯಾವಾಗಲೂ ಸಾಧನೆಗೆ ಆಯ್ಕೆ ಮಾಡ್ಕೋಬೇಕು. ಯಾಕೆ ಅಂದರೆ ಅದು ದೈವಿ ಸಂಪತ್ತನ್ನು ನಮ್ಮಲ್ಲಿ ವೃದ್ಧಿ ಮಾಡುತ್ತೆ. ರಾಜಸಿಕ ಮತ್ತು ತಾಮಸಿಕವಾದಂತಹ ಸ್ವಭಾವಗಳನ್ನು ನಾವು ಬಿಡಬೇಕು. ಅದು ಅಸುರಿ ಸಂಪತ್ತಿಗೆ ದಾರಿ ಆಗೋದ್ರಿಂದ ಅದನ್ನು ನಾವು ತ್ಯಾಗ ಮಾಡಬೇಕು ಅಥವಾ ತ್ಯಜಿಸಬೇಕು. ಈಗ ನಾವು ನೋಡೋಣ, ಈಗ ಒಬ್ಬ ಮನುಷ್ಯ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಯಾವ ರೀತಿಯಾದಂತಹ ಶ್ರದ್ಧೆಯಿಂದ ತನ್ನ ಉಪಾಸನೆ ಅಥವಾ ದೇವತಾ ಆರಾಧನೆಯನ್ನು ಮಾಡ್ತಾನೆ ಅಂತ. ಸಾತ್ವಿಕ ಸ್ವಭಾವ ಇದ್ದರೆ ಅವನು ದೇವತೆಗಳನ್ನು ಪೂಜೆ ಮಾಡ್ತಾನೆ. ಸಾತ್ವಿಕ ಸ್ವಭಾವ ಇದ್ದರೆ ದೇವತೆಗಳನ್ನ ಪೂಜೆ ಮಾಡ್ತಾನೆ. ಅದೇ ರಜೋಗುಣ ಇದ್ದರೆ, ಹೆಚ್ಚಾಗಿದ್ದರೆ ಅವನಲ್ಲಿ ಯಕ್ಷರು, ರಾಕ್ಷಸರನ್ನು ಪೂಜೆ ಮಾಡ್ತಾನೆ. ತಮೋಗುಣ ಹೆಚ್ಚಿದ್ದರೆ ಅವರು ಈ ವಾಮಾಚಾರ, ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ಮಾಡ್ತಾರಲ್ಲ, ಪ್ರೇತ ಭೂತಗಳನ್ನೆಲ್ಲ ಪೂಜೆ ಮಾಡೋದು. ಅಂದರೆ ಅವನಿಗೆ ಶಾಸ್ತ್ರದ ಜ್ಞಾನ ಇಲ್ಲ, ಮನೆಯಲ್ಲಿ ಮಾಡ್ಕೊಂಬಂದಿರೋ ಆಚರಣೆಯಲ್ಲಿ ತನ್ನ ಸ್ವಭಾವಕ್ಕೆ ತಕ್ಕಂತಹ ಆಚರಣೆಗಳನ್ನ ಆರಿಸ್ಕೊತಾನೆ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ. ಅಂದರೆ ನಮ್ಮ ಶ್ರದ್ಧೆ, ನಮ್ಮ ಸ್ವಭಾವ ನಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಹೇಳುತ್ತೆ. ನಾವು ಮಾಡೋ ಪೂಜೆಯಿಂದ ನಮ್ಮ ವ್ಯಕ್ತಿತ್ವ, ನಮ್ಮ ಶ್ರದ್ಧೆ ಎಂತಹದ್ದು ಅಂತ ಹೇಳುತ್ತೆ. ಹಾಗೆ ನಾವು ತಿನ್ನುವ ಆಹಾರ ಯಾವುದು ರಸಯುಕ್ತವಾಗಿದೆ, ಆರೋಗ್ಯಕ್ಕೆ ಪ್ರಿಯವಾಗಿದೆ, ಆರೋಗ್ಯಕ್ಕೆ ವೃದ್ಧಿ ಮಾಡುತ್ತೆ, ಫ್ರೆಶ್ ಆಗಿದೆ, ತರಕಾರಿ, ಹಣ್ಣು, ಹಾಲು ಅದೆಲ್ಲ ಸಾತ್ವಿಕ ಆಹಾರ. ಅದು ನಮಗೆ ಹೆಚ್ಚು ಪ್ರಿಯ ಇದ್ದರೆ ಅವನು ಆ ವ್ಯಕ್ತಿಯನ್ನು ನಾವು ಸಾತ್ವಿಕ ಶ್ರದ್ಧೆ ಇರೋವನು ಅಂತ ತಿಳ್ಕೋಬೇಕು. ಅದೇ ಆಹಾರದಲ್ಲಿ ಹೆಚ್ಚು ಕಹಿ, ಹುಳಿ, ಉಪ್ಪು, ತುಂಬ ಬಿಸಿಯಾದದ್ದನ್ನು ತಿನ್ನೋದು, ತುಂಬ ಖಾರ ತಿನ್ನೋದು, ರೋಗ ಉಂಟು ಮಾಡುವಂತಹ ಆಹಾರವನ್ನು ತಿನ್ನೋದು ಅಂದರೆ ಅದು ಪ್ರಿಯ ಅವನಿಗೆ ತುಂಬ. ಆವಾಗ ಅವನ ಸ್ವಭಾವ ರಾಜಸಿಕ ಅಂತ ತಿಳ್ಕೋಬೇಕು. ಕೆಟ್ಟ ವಾಸನೆ ಬರ್ತಕ್ಕಂತಹದ್ದು, ಎಂಜಲು, ದುರ್ಗಂಧ ಇರತಕ್ಕಂತಹದ್ದು, ಹಳಸೋಗಿರೋದು, ಕೆಟ್ಟು ಹೋಗಿರೋದು ಎಲ್ಲ ತಿಂತಾರೆ ಕೆಲವರು. ಅದನ್ನು ತಮೋಗುಣ ಹೆಚ್ಚಿದೆ ಅಂತ ತಿಳ್ಕೋಬೇಕು. ಮತ್ತು ಮಾಡ್ತಕ್ಕಂತಹ ಯಜ್ಞ, ಅದರಲ್ಲಿ ನಾವು ಮಾಡುವಂತಹ ಯಾವುದೇ ಹೋಮ, ಹವನ, ಯಜ್ಞ ಅದರಲ್ಲಿ ಫಲದ ಅಪೇಕ್ಷೆ ಇಲ್ಲದೆ ಎಲ್ಲರ ಒಳಿತಿಗಾಗಿ ಇದು ಮಾಡೋದು ನನ್ನ ಕರ್ತವ್ಯ ಅಂತ ತಿಳಿದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿ ಎಲ್ಲರ ಒಳಿತಿಗಾಗಿ ಮಾಡ್ತಕ್ಕಂತಹ ಯಜ್ಞ ಸಾತ್ವಿಕ ಯಜ್ಞ. ಕೇವಲ ತೋರಿಕೆಗಾಗಿ, ಪ್ರದರ್ಶನ ಮಾಡ್ಕೊಳ್ಳೋಕ್ಕೆ, ಏನೋ ಒಂದು ಫಲಾಪೇಕ್ಷೆಯಿಂದ ಫಲವನ್ನೇ ದೃಷ್ಟಿಯಾಗಿಟ್ಕೊಂಡು ಮಾಡೋವಂತಹ ಎಲ್ಲ ಯಜ್ಞಗಳು ಬರೀ ತೋರಿಕೆ, ಅದರಲ್ಲಿ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ತೋರಿಕೆಗಾಗಿ ಡಂಬಾಚಾರ ಮತ್ತು ಫಲದ ಅಪೇಕ್ಷೆಯಿಂದ ಮಾಡುವಂತಹ ಯಜ್ಞವನ್ನೆಲ್ಲ ರಾಜಸಿಕ ಅಂತಾರೆ. ತಾಮಸಿಕ ಅಂತಂದರೆ ಶಾಸ್ತ್ರದಲ್ಲಿ ಹೇಳೇ ಇರಲ್ಲ, ಶಾಸ್ತ್ರದ ವಿಧಿಗೆ ವಿರುದ್ಧವಾಗಿ ಮಾಡೋದು, ಅನ್ನದಾನ ಮಾಡದೇ ಇರೋದು, ಮಂತ್ರಗಳು ಹೇಳದೇ ಇರೋದು, ತುಂಬ ಅಶ್ರದ್ಧೆಯಿಂದ ಮಾಡ್ತಕ್ಕಂತಹ ಯಜ್ಞಗಳನ್ನು ತಾಮಸಿಕ ಯಜ್ಞ ಅಂತ ಅಂತಾರೆ. ಮತ್ತು ಮುಂದುವರೆದು ಕೃಷ್ಣ
ದಾನದ ವಿಷಯವಾಗಿ ಹೇಳ್ತಾನೆ. ಇಲ್ಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ದಾನವನ್ನು ಹೆಂಗೆ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿ ಕೃಷ್ಣ ತುಂಬ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾನೆ. ನಾವು ಯಾರಿಗೆ ದಾನ ಮಾಡ್ತೀವೋ ಅವರಿಂದ ಪ್ರತ್ಯುಪಕಾರ ಪಡಿಬಾರ್ದು. ಸರಿಯಾದ ಸಮಯದಲ್ಲಿ ಸಜ್ಜನರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ಕೀರ್ತಿ, ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಮಾಡುವಂತಹ ದಾನವನ್ನು ಸಾತ್ವಿಕ ದಾನ ಅಂತಾರೆ. ಇನ್ನೊಬ್ಬರಿಂದ ಪ್ರತ್ಯುಪಕಾರ ಬಯಸೋದು, ಫಲದ ನಿರೀಕ್ಷೆ, ನನಗೆ ಅದರಿಂದ ಎಲ್ಲ ರೀತಿಯ ಒಳ್ಳೆಯದಾಗಲಿ ಅಂತ ಫಲದ ನಿರೀಕ್ಷೆಯಿಂದ ಕೊಡುವಂತಹ, ಅಂದರೆ ತಾನು ಹೆಚ್ಚು ಬೇರೆಯವರು ದಾನ ಕೊಡೋ ಮುಂದೆ ಒಂದು ರೀತಿಯಾದಂತಹ ಕ್ಲೇಶದಿಂದ ಕೊಡುವಂತಹ ದಾನಕ್ಕೆ ರಾಜಸಿಕ ದಾನ ಅಂತಾರೆ. ತಾಮಸಿಕ ದಾನದಲ್ಲಿ ದೇಶ, ಕಾಲ, ಪಾತ್ರ, ಅಂದರೆ ದೇಶ ಅಂದರೆ ಕಾಲ ಅಂದರೆ ಟೈಮು, ದೇಶ ಅಂದರೆ ಜಾಗ, ಎಲ್ಲಿ ಕೊಡ್ತಾಯಿದ್ದೀನಿ, ಯಾರಿಗೆ ಕೊಡ್ತಾಯಿದ್ದೀನಿ, ಯಾವುದನ್ನೂ ಲೆಕ್ಕಿಸದೆ ಅನಾಧಾರದಿಂದ, ಅಸಡ್ಡೆಯಿಂದ ಅಯೋಗ್ಯರಿಗೆ ದಾನ, ಅಸಡ್ಡೆಯಿಂದನೂ ಕೊಡೋದು ಹೌದು, ಅಯೋಗ್ಯರಿಗೆ ಕೊಡೋದು ಹೌದು. ಇಂತಹ ದಾನವನ್ನು ತಾಮಸಿಕ ಅಂತಾನೆ ಕೃಷ್ಣ. ಮುಂದೆ ತಪಸ್ಸು. ಪರಮಾತ್ಮ ತಪಸ್ಸನ್ನು ಕಾಯ, ವಾಚ, ಮನಸ್ಸು ಅಂತ 3 ಭಾಗವಾಗಿ ವಿಂಗಡಿಸ್ತಾನೆ. ಮೊದಲು ಸಾತ್ವಿಕ ತಪಸ್ಸು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಶ್ರದ್ಧೆಯಿಂದ ಭಗವಂತನಲ್ಲಿನ ಪ್ರೀತಿಗಾಗಿ ಯಾವುದೇ ಫಲದ ಬಯಕೆ ಇಲ್ಲದೆ ಮಾಡುವ ತಪಸ್ಸು ಸಾತ್ವಿಕ ತಪಸ್ಸು. ಇನ್ನೊಬ್ಬರು ನೋಡಿ ನನ್ನನ್ನು ಹೊಗಳಿ, ಮೆಚ್ಚಲಿ, ನನಗೆ ಮನ್ನಣೆ ಸಿಗಲಿ ಅಂತ ದರ್ಪದಿಂದ, ದಂಭದಿಂದ ಮಾಡುವಂತಹ ತಪಸ್ಸನ್ನು ರಾಜಸಿಕ ತಪಸ್ಸು ಅಂತಾರೆ. ತಪಸ್ಸು ಅಂದ್ರೇ ಏನು ಗೊತ್ತಿಲ್ಲ, ಹಠ, ಸುಮ್ಮನೆ ಹಠಕ್ಕೆ ದೇಹಕ್ಕೆಲ್ಲ ತುಂಬ ಕಷ್ಟ ಕೊಡೋದು, ಶರೀರಕ್ಕೆ ಕಷ್ಟ ಕೊಡೋದು, ಇತರರನ್ನು ಹಾಳು ಮಾಡೋದಕ್ಕೆ ಮಾಡೋ ತಪಸ್ಸು. ರಾಕ್ಷಸರೆಲ್ಲ ಮಾಡ್ತಿದ್ರಲ್ಲ ಅಂತಹ ತಪಸ್ಸು. ಹಠದಿಂದ ಮಾಡೋದು, ಏನು ಯಾತಕ್ಕೆ ಮಾಡ್ತಿದ್ದೀನಿ ಅನ್ನೋವಂತಹ ಏನು ತಿಳಿಯದೆ ಮಾಡೋದು, ದೇಹಕ್ಕೆ ಅತಿಯಾದಂತಹ ಟಾರ್ಚರ್ ಕೊಡೋದು, ಇದೆಲ್ಲ ತಾಮಸಿಕ ತಪಸ್ಸು. ಮತ್ತು ಆಗಲೇ ಹೇಳಿದಾಗೆ ತಪಸ್ಸನ್ನು 3 ಭಾಗವಾಗಿ ಪರಮಾತ್ಮ ವಿಂಗಡಣೆ ಮಾಡ್ತಾನೆ. ಕಾಯ, ವಾಚ, ಮನಸ್ಸ ಅಂತ. ದೇವತೆಗಳು, ಬ್ರಾಹ್ಮಣರು, ಗುರು ಹಿರಿಯರು, ಜ್ಞಾನಿಗಳನ್ನು ಗೌರವಿಸೋದು, ಶುಚಿಯಾಗಿರೋದು, ಸರಳವಾಗಿರೋದು, ಬ್ರಹ್ಮಚರ್ಯವನ್ನು ಪಾಲಿಸೋದು, ಯಾರಿಗೂ ತೊಂದರೆ ಕೊಡದೇ ಇರೋದು, ಹಿಂಸೆ ಮಾಡದೇ ಇರೋದು, ಇದನ್ನು ಶಾರೀರಿಕ ತಪಸ್ಸು ಅಂತಾರೆ, ಅಥವಾ ಕಾಯ, ದೇಹದಿಂದ ಮಾಡ್ತಕ್ಕಂತಹ ತಪಸ್ಸು. ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಕೊಡದೆ ಯಾವಾಗಲೂ ಪ್ರಿಯವಾಗಿ, ಹಿತವಾಗಿ ಮಾತಾಡೋದು, ಸತ್ಯವನ್ನು ಸಹ ಪ್ರಿಯವಾಗಿ, ಹಿತವಾಗಿ ಹೇಳೋದು, ಯಾವಾಗಲೂ ವೇದಾಭ್ಯಾಸನ ಮಾಡೋದು, ಇದನ್ನು ವಾಚ ಅಥವಾ ಮಾತಿನ ತಪಸ್ಸು. ಅಂದರೆ ಪರಮಾತ್ಮನನ್ನು ಕೀರ್ತನೆ ಮಾಡೋದು, ಅವನ ಗುಣಗಳನ್ನು, ಮಹಿಮೆಯನ್ನು ಕೀರ್ತಿಸೋದು, ಹೇಳೋದು, ಇದೆಲ್ಲ ವಾಚ, ಮಾತಿನ ತಪಸ್ಸು. ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಇಟ್ಕೊಳ್ಳೋದು, ಭಗವಂತನ ಚಿಂತನೆಯಲ್ಲಿರೋದು, ಕಪಟ ಇಲ್ಲದೆ ಶುದ್ಧವಾಗಿರೋದು, ಇದೆಲ್ಲ ಮಾನಸಿಕ ತಪಸ್ಸು. ಮೊದಲೇ ತಿಳಿಸಿದ ಹಾಗೆ ಯಜ್ಞ, ದಾನ, ತಪಸ್ಸು, ಆಹಾರ ಎಲ್ಲವೂ ನಮ್ಮ ನಿತ್ಯ ಕರ್ಮವಾಗಿರುತ್ತೆ. ಇದೆಲ್ಲ ಶಾಸ್ತ್ರ ವಿಹಿತವಾಗಿದೆ, ಅಂದರೆ ಶಾಸ್ತ್ರದಲ್ಲಿ ಹೇಳಿದೆ, ನಮ್ಮ ನಿತ್ಯ ಕರ್ಮವಾಗಿರೋದ್ರಿಂದ ಇವುಗಳನ್ನೆಲ್ಲ ಆದಷ್ಟು ಸಾತ್ವಿಕ ರೀತಿಯಿಂದ ಮಾಡಿದರೆ ಉತ್ತಮ ಫಲ ಉಂಟಾಗತ್ತೆ. ಕೃಷ್ಣ ನಮಗಿಲ್ಲಿ ಇದೆಲ್ಲ ಹೇಳ್ತಾ ಇರೋದು ಕಾರಣ, ರಜೋ ಮತ್ತು ತಮೋ ಗುಣಗಳನ್ನು ಬಿಟ್ಟು ಹೆಚ್ಚು ಹೆಚ್ಚು ಸತ್ವಗುಣಗಳನ್ನ ವೃದ್ಧಿ ಮಾಡ್ಕೋಬೇಕು. ಸಾತ್ವಿಕ ಆಹಾರ, ಸಾತ್ವಿಕವಾದ ದಾನ, ಸಾತ್ವಿಕವಾದ ತಪಸ್ಸು, ಸಾತ್ವಿಕವಾದ ಯಜ್ಞಗಳನ್ನು ಮಾಡಬೇಕು ಅನ್ನೋದು ಉದ್ದೇಶ. ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಓಂ ತತ್ ಸತ್ ಎಂಬ ಮಂತ್ರದ ಮಹತ್ವವನ್ನು ತಿಳಿಸ್ಕೊಡ್ತಾನೆ. ಓಂ ತತ್ ಸತ್ ಎಂದು 3 ಬಗೆಯ ಹೆಸರು ಬ್ರಹ್ಮಕ್ಕೆ. ಬ್ರಹ್ಮ ಅಂದರೆ ಪರಬ್ರಹ್ಮ, ಪರಮಾತ್ಮ, ಪರಮತತ್ವ. ಅದಕ್ಕೆ 3 ಹೆಸರು, ಓಂ ತತ್ ಸತ್ ಅಂತ. ಅವುಗಳಿಂದಲೇ ಸೃಷ್ಟಿಯ
ಆದಿಯಲ್ಲಿ ಬ್ರಾಹ್ಮಣ, ವೇದ ಹಾಗೂ ಯಜ್ಞಗಳು ರಚನೆ ಆಯಿತು. ಕರ್ಮ ಅನುಷ್ಠಾನಕ್ಕೆ ಮುಖ್ಯ ಅಧಿಕಾರಿಗಳಾದ ಬ್ರಾಹ್ಮಣರು, ಮುಖ್ಯ ಸಾಧನವಾದ ವೇದ, ಮುಖ್ಯ ಕರ್ಮವಾದ ಯಜ್ಞ ಇವುಗಳನ್ನು ಸೃಷ್ಟಿ ಮಾಡೋ ಮೊದಲು ಬ್ರಹ್ಮ ಕೂಡ ಉಚ್ಚರಿಸಿದ ಪರಮ ಪವಿತ್ರವಾದ ಪರಮಾತ್ಮನ ನಾಮ ಓಂ ತತ್ ಸತ್. ಬ್ರಾಹ್ಮಣ ಅಂದರೆ ಇಲ್ಲಿ ಜನ್ಮದಿಂದ ಅಥವಾ ಹುಟ್ಟಿನಿಂದ ಬ್ರಾಹ್ಮಣ ಅನ್ನೋ ಪದ ಅರ್ಥ ಮಾಡ್ಕೋಬಾರ್ದು. ಯಾರು ಬ್ರಹ್ಮನನ್ನು, ಪರಬ್ರಹ್ಮವನ್ನು ಅರಸ್ತಾ ಇದ್ದಾನೆ, ತಿಳಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಆ ಪರಮ ಸತ್ಯವನ್ನು ಆ ದಾರಿಯಲ್ಲಿ ನಡೀತಾ ಇದ್ದಾನೆ, ಅವನನ್ನು ಬ್ರಾಹ್ಮಣ ಅಂತ ಕರೆದಿದ್ದಾರೆ. ಈಗ ಈ ಓಂ ತತ್ ಸತ್ ಅನ್ನೋದನ್ನು ಹೇಗೆ ಉಪಯೋಗಿಸ್ತಾರೆ ಅನ್ನೋದನ್ನು ನೋಡೋಣ. ವೇದ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಾರೆ ಶ್ರೇಷ್ಠ ಪುರುಷರು. ಅವರು ಮಾಡೋಂತಹ ಎಲ್ಲ ಯಜ್ಞ, ತಪಸ್ಸು, ದಾನ ಎಲ್ಲ ವಿದ್ಯುಕ್ತವಾದ ಕರ್ಮಗಳನ್ನ ಮಾಡಬೇಕಾದ್ರೆ ಯಾವಾಗಲೂ ಓಂ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಮತ್ತು ತತ್ ಪರಮಾತ್ಮನ ನಾಮ. ಅವರು ತತ್ ಅನ್ನೋದನ್ನು ಎಲ್ಲವೂ ಪರಮಾತ್ಮನೇ, ಇದೆಲ್ಲ ಅವನೇ ಆಗಿದ್ದಾನೆ, ಆ ಭಾವನೆಯಿಂದ ಫಲವನ್ನು ಮನಸ್ಸಿನಲ್ಲಿ ಯಾವುದೇ ಅಪೇಕ್ಷೆ ಪಡೋದಿಲ್ಲ, ಯಾವುದೇ ಫಲದ ಉದ್ದೇಶ ಇಟ್ಕೊಳ್ಳಲ್ಲ. ಯಜ್ಞ, ತಪಸ್ಸು ಎಲ್ಲ ರೀತಿ ಕರ್ಮಗಳನ್ನ, ಬಗೆ ಬಗೆಯ ದಾನಗಳನ್ನು ತತ್ ಅಂತ ಪರಮಾತ್ಮನ ಪ್ರೀತಿಗಾಗಿ ಹೇಳಿ ಕೊಡ್ತಾರೆ ಮೋಕ್ಷವನ್ನು ಬಯಸ್ತಾ ಇರತಕ್ಕಂತಹ ಮುಮುಕ್ಷುಗಳು. ಯಾವುದು ಸದಾ ಇರ್ತಕ್ಕಂತಹದೋ, ಯಾವುದರಿಂದ ಎಲ್ಲ ಬೇರೆ ವಸ್ತುಗಳ ಅಸ್ತಿತ್ವ ಇದೆಯೋ ಆ ಪರಮಾತ್ಮನನ್ನು ಸತ್ ಅಂತಲೂ ಅಂತಾರೆ. ಅಷ್ಟೇ ಅಲ್ಲ, ಉತ್ತಮವಾದ ಶ್ರೇಷ್ಠವಾದ ಕರ್ಮಗಳಿಗೂ ಸಹ ಸತ್ ಅನ್ನೋ ಶಬ್ದನ ಉಪಯೋಗಿಸ್ತಾರೆ. ಯಜ್ಞ, ತಪಸ್ಸು, ದಾನ ಸದಾ ತೊಡಗಿರ್ತಾರಲ್ಲ ಅದರಲ್ಲಿ, ಅವರನ್ನು ಸಹ ಸತ್ ಅಂತ ಕರೀತಾರೆ. ಈ ಸತ್ ಎಂಬ ಶಬ್ದದ ಉಚ್ಚಾರಣೆ ಮಾಡೋದ್ರಿಂದ ಕರ್ಮ ಫಲವಾಗಿ ಇದುವರೆಗೆ ನಮ್ಮಲ್ಲಿ ಏನಿಲ್ಲ ಅದೆಲ್ಲ ಸಿಗತ್ತೆ. ಕೆಟ್ಟದ್ದು ನಾಶ ಆಗತ್ತೆ, ಒಳ್ಳೆಯದು ಪ್ರಾಪ್ತಿ ಆಗತ್ತೆ. ಆದ್ದರಿಂದಲೇ ಯಜ್ಞ, ದಾನ, ತಪಸ್ಸುಗಳಲ್ಲೇ ತೊಡಗಿರ್ತಕ್ಕಂತಹ ಶ್ರದ್ಧೆ ಬರುತ್ತೆ. ಅದಕ್ಕಾಗಿ ತಕ್ಕ ಕರ್ಮಗಳನ್ನ ಮಾಡೋಂತೆ ಮನಸ್ಸಾಗತ್ತೆ. ಎಷ್ಟು ಪ್ರಯೋಜನ ಇದೆ ಈ ಓಂ ತತ್ ಸತ್ ಅನ್ನೋ ಪದ ಹೇಳೋದ್ರಿಂದ. ಅದು ಉಚ್ಚಾರಣೆ ಮಾಡೋದು, ಈ ಓಂ ತತ್ ಸತ್ ಅನ್ನೋದು ನಮ್ಮ ಎಲ್ಲ ಕರ್ಮದ ಲೋಪಗಳನ್ನ ಕಳ್ಕೊಂಡು ನಮ್ಮ ಕೈಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿಸಿ ಅದರಿಂದ ನಮಗೆ ಕಲ್ಯಾಣವನ್ನು ಉಂಟು ಮಾಡುತ್ತೆ. ಈ ಓಂ ತತ್ ಸತ್ ಅನ್ನೋ ಪದವನ್ನು ಕೃಷ್ಣ ಇಲ್ಲಿ ಬಳಸಿರೋದು, ಅದರ ಒಂದು ವಿವರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಒಳ್ಳೆ ಮಂಗಳ ಕಾರ್ಯಗಳನ್ನ ಮಾಡೋ ಮುಂದೆ ಶ್ರೇಷ್ಠರಾದ ಪುರುಷರು ಓಂ ಅಂತ ಶುರು ಮಾಡ್ತಾರೆ. ಮತ್ತು ದಾನ ಧರ್ಮಗಳನ್ನ ಮಾಡಬೇಕಾದ್ರೆ ಮುಮುಕ್ಷುಗಳು ಅಂದರೆ ಮೋಕ್ಷಕ್ಕೆ ಆಸೆ ಪಡ್ತಾ ಇರೋರು ಎಲ್ಲವೂ ಪರಮಾತ್ಮನಿಗೆ ಸೇರಿದ್ದು, ಪ್ರತಿಫಲಾಪೇಕ್ಷೆ ಇಲ್ಲದೆ ದಾನ ಕೊಡ್ತಾರೆ. ಯಾವುದು ಸದಾ ಇದೆಯೋ, ಎಲ್ಲದರ ಇರುವಿಕೆಗೆ ಕಾರಣವಾಗಿದೆಯೋ ಆ ಪರಮ ಅಸ್ತಿತ್ವವನ್ನು ಸತ್ ಅಂತ ಉಪಯೋಗಿಸ್ತಾರೆ. ಇದು ಮೂರು ಓಂ ತತ್ ಸತ್ ಇದನ್ನು ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಕರ್ಮಗಳ ಲೋಪ ದೋಷಗಳು ನಾಶವಾಗಿ ಪರಮ ಕಲ್ಯಾಣ ಉಂಟಾಗತ್ತೆ, ನಮ್ಮಲ್ಲಿ ಭಗವದ್ಭಕ್ತಿ ಬರುತ್ತೆ. ಆದ್ದರಿಂದ ಶ್ರದ್ಧೆ ನಮ್ಮ ಪೂರ್ಣ ವ್ಯಕ್ತಿತ್ವವನ್ನು ತಿಳಿಸೋದ್ರಿಂದ ಅದರ ಮಹತ್ವವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾನೆ. ಶ್ರದ್ಧೆ ಇಲ್ಲದೆ ಹೋಮ ಮಾಡಿದ್ದು, ದಾನ ಮಾಡಿದ್ದು, ತಪಸ್ಸು ಮಾಡಿದ್ದು ಯಾವುದೇ ಆಗಲಿ, ಶ್ರದ್ಧೆ ಇಲ್ಲದೆ ಮಾಡಿದರೆ ಅದರ ಫಲ ನಮಗೆ ಖಂಡಿತ ಸಿಗಲ್ಲ. ಅದು ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಯಾವುದೇ ಲಾಭವನ್ನು ತಂದುಕೊಡಲ್ಲ. ಅಂದರೆ ನಾವು ಮಾಡುವ ಪ್ರತಿಯೊಂದು ಯಜ್ಞ, ದಾನ, ತಪಸ್ಸು ಪ್ರತಿಯೊಂದು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆ ಇಲ್ಲದೆ ಮಾಡಿದ್ರೆ ಇಹಕ್ಕೂ ಸುಖ ಇಲ್ಲ, ಪರಕ್ಕೂ ಸುಖ ಇಲ್ಲ.
ಈ ಅಧ್ಯಾಯದ ಮೊದಲಿಂದ ಕೊನೆಯ ತನಕ ಶ್ರದ್ಧೆಯ ವಿಷಯವಾಗಿ ಚರ್ಚೆ ಮಾಡಿರೋದ್ರಿಂದ ಇದನ್ನು ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೇಳಲಾಗಿದೆ. ಅಂತೂ ಒಬ್ಬ ವ್ಯಕ್ತಿಯ ಶ್ರದ್ಧೆ ಯಾವ ರೀತಿ ಇರುತ್ತೆ, ಆ ವ್ಯಕ್ತಿ ಅದೇ ಆಗಿರ್ತಾನೆ ಅಥವಾ ಅವನ ಸಂಪೂರ್ಣ ವ್ಯಕ್ತಿತ್ವವನ್ನೇ ಅವನ ಶ್ರದ್ಧೆ ಒಂದು ರೀತಿಯಾದಂತಹ ರೆಪ್ರೆಸೆಂಟ್ ಮಾಡುತ್ತೆ. ಅವನು ತಿನ್ನುವಂಥ ಆಹಾರ, ಅವನ ಮಾಡುವಂತಹ ಪೂಜಾ ವಿಧಿಗಳು, ದಾನ, ತಪಸ್ಸು ಎಲ್ಲವೂ ಅವನ ಶ್ರದ್ಧೆಯನ್ನು ಅವಲಂಬಿಸಿರುತ್ತೆ. ಆದ್ದರಿಂದ ಹೆಚ್ಚು ಹೆಚ್ಚು ಸತ್ವಗುಣವನ್ನು ವೃದ್ಧಿ ಮಾಡಿಕೊಂಡು ರಜೋ ತಮೋ ಗುಣಗಳನ್ನು ತ್ಯಜಿಸಿ ಸಾತ್ವಿಕ ಗುಣ ವೃದ್ಧಿ ಆದಂಗೆ ಮನಸ್ಸು ಶುದ್ಧ ಆಗತ್ತೆ. ಶುದ್ಧವಾದ ಮನಸ್ಸಿಗೆ ಆತ್ಮಜ್ಞಾನ ಪಡ್ಕೊಳ್ಳೋದು ಬಹಳ ಸುಲಭ ಆಗತ್ತೆ. ಇದೇ ಈ ಅಧ್ಯಾಯದ ಮುಖ್ಯ ಉದ್ದೇಶ. ಮತ್ತೆ ಇನ್ನೊಂದು ಸತಿ ಸ್ಪಷ್ಟಪಡಿಸಿ ಹೇಳೋದಾದರೆ, ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ಬರೀ ಶ್ರದ್ಧೆ ಇದ್ದಾಗ ಸತ್ವಗುಣಗಳನ್ನ ವೃದ್ಧಿಪಡಿಸ್ಕೋಬೇಕು. ಸಾತ್ವಿಕವಾದಂತಹ ಆಹಾರ, ಸಾತ್ವಿಕವಾದಂತಹ ಯಜ್ಞ, ದಾನ, ತಪಸ್ಸುಗಳನ್ನ ಮಾಡಿ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆತ್ಮಜ್ಞಾನದ ಕಡೆ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು ಅನ್ನೋದೇ ಉದ್ದೇಶ. ಹರೇ ಕೃಷ್ಣ.